ಎಷ್ಟು ಮುದ್ದಲ್ಲಿ ಸಾಕಿದೆ ಗೊತ್ತು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಬೆಳಗ್ಗೆ ಆಗಿ ಒಂದು 10 ಗಂಟೆ ಆಗ್ತಾ ಬಂತು. ನಿನ್ನೆ ಬ್ಲಾಗ್ ನೋಡಿದವರಿಗೆ ಗೊತ್ತಿರ್ಬೋದು, ಅಮ್ಮನ ಹೆಲ್ತ್ ಸರಿ ಇಲ್ಲ ಗೈಸ್. ಹಾಗೆ ಈಗ ಹೋಗ್ಲಿಕ್ಕೆ ಉಂಟು ನಮಗೆ ಕ್ಲಿನಿಕ್ಕಿಗೆ. 3 ಡೇಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಇವತ್ತು ನಿಜವಾಗಿ ನೋಡಿದರೆ ಇವತ್ತು 3rd ಡೇ, ಆದರೆ ನಿನ್ನೆ ಸ್ಟಾರ್ಟ್ ಮಾಡಿದೆ, ಅದು ಕೋರ್ಸ್ ಮಾಡಿದ್ದಾರಲ್ಲ, ಹಾಗೆ ಇವತ್ತು 2nd ಡೇ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಹೋಗ್ಲಿಕ್ಕೆ ಉಂಟು. ಈಗ ತುಂಬ ಬೆಂಡೆಕಾಯಿ ಇವತ್ತು ತೆಗಿಲಿಕ್ಕೆ ಉಂಟು ಗೈಸ್, ನೋಡ್ಬೋದು. ಈಗ ತುಂಬ ಬೆಂಡೆಕಾಯಿ ಹಾಗೆ ತೆಗಿಲಿಕ್ಕೆ ಇದೆಲ್ಲ. ಹಾಗೆ ತೆಗೆಯುವ ಮುಂಚೆ ನಾವು ಫುಲ್ಲು ನೀರು ಕೊಡುವ, ಆಮೇಲೆ ತೆಗೆಯುವ. ಹಾಗೆ ಹೊಸತು ಏನಾದರೂ ಹಾಕಿದರೆ ಮತ್ತೆ ತೋರಿಸ್ತೇನೆ. ನಾನು ಬಟ್ಟೆ ಎಲ್ಲ ಒಗ್ದಾಕಿದೆ ಆಯಿತಾ, ನಾನು ಅದೆಲ್ಲ ಬೇಗ ಬೇಗ ಮಾಡಿದೆ. ನಾವು ನೀರು ಕೊಡುವ ಗೈಸ್. ನೀರು ಕೊಟ್ಟಾಯಿತು. ಈಗ ನಾವು ಕಟ್ ಮಾಡುವ, ತೆಗೆಯುವ. ಬೆಂಡೆಕಾಯಿ ತೆಗೆಯುವ. ಇದರಲ್ಲಿ ಯಾವುದು ಬೆಲ್ಟ್ ಇದೆ ಅದನ್ನು ನೋಡಿ ತೆಗೆಯುವ. ನೋಡಿ ಎಷ್ಟು ಸಿಕ್ಕಿತು ಬೆಂಡೆಕಾಯಿ. ಬೆಂಡೆಕಾಯಿ ಒಂದು ನಿಜವಾಗ್ಲೂ ತುಂಬ ಸಿಕ್ಕಿತು ಗೈಸ್. ಎಷ್ಟು ತಿಂದರೆ ಅಂತ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಬೆಂಡೆಕಾಯಿ ಸಿಕ್ಕಿತು. 2 ದಿನಕ್ಕೊಮ್ಮೆ ತೆಗಿಲಿಕ್ಕೆ ಸಿಗ್ತದೆ. ಈಗ ಹೊಸ ಕೂಡ ಹೂ ಆಗ್ತುಂಟು ಈಗ ಇಲ್ಲಿ. ನಿಮಗೆ ಯಾವಾಗಲೂ ಎನಿ ಟೈಮ್ ತಿನ್ನಬೇಕಂತ ಇದ್ದರೆ ನೀವು ಬೆಂಡೆಕಾಯಿ ಮಾಡಿ ಆಯಿತಾ, ಬೆಸ್ಟ್. ಮತ್ತೊಂದು ಈಗ ಗೊತ್ತಾದದ್ದು ನನಗೆ, ನೀರು ಬಿಡುವಾಗ ಈಗ ಇಡೆಯಲ್ಲಿ ಒಂದು ತೆಕ್ಕಲಾಗಿದೆ, ಅದು ಕಾಣೋದಿಲ್ಲಲ್ಲ ಗೈಸ್, ಹಾಗಾಗಿ ಇಡೆಯಲ್ಲಿ ಇಡ್ತದೆ, ಗೊತ್ತೇ ಆಗೋದು. ಮತ್ತೊಂದು ನೋಡ್ತೀನಿ ನಾನು ಇಡೆಯಲ್ಲಿ ಆದದ್ದು. ನಮ್ಮ ಚಿಪ್ಪಾಡು ಉಂಟ ನೋಡುವ. ಅಲ್ಲ, ಇದು ಎಂಥದ್ದು ಒಂದು ಪ್ರಾಣಿ ಉಂಟಲ್ಲ, ಅದು ತಿಂದಿದ ಅಂತ. ಆಗ ತಿಂದಿದೆ ಗೈಸ್, ಇಡೀ ತಿನ್ಕೊಂಡು ಹೋಗಿದೆ ಅಂತ ಚಿಪ್ಪಾಡನ್ನು. ಓ ದೇವರೇ, ಇಲ್ಲಿ ಇತ್ತಲ್ಲ ಗೈಸ್ ಚಿಪ್ಪಾಡು. ಅದು ಎಂತ ಅಮ್ಮ ಹೇಳಿದ್ದು ಮೊಲ ಅಂತ ಹೇಳಿ, ಮೊಲವೇ ಆಗಿರಬೇಕು, ಎಲೆ ಎಲ್ಲ ತಿನ್ನೋದು ಅಂತ. ಮತ್ತೊಂದು ಹೊಸ ತರಕಾರಿ ನಾನು ಇಡೆಯಲ್ಲಿ ನೋಡಿದೆ. ಹಾಗೆ ಇದು ಪೀರೆ ಅಂತ ಹೇಳ್ತೇವಲ್ಲ ಗೈಸ್, ಅದು ಮಾತ್ರ ಈಗ ಇಷ್ಟು ಸಣ್ಣದು, ದೊಡ್ಡದಾಗ್ತದಲ್ಲ ಅಷ್ಟೇ. ಹೊಸತ್ತು ಅಂತೇಳಿ ಅದೇ ಇರೋದು, ಮತ್ತೆಂತ ಇಲ್ಲ. ಮತ್ತೆ ಎಲ್ಲ ಹೂವಾಗಿದೆ ಅಷ್ಟೇ. ಮತ್ತು ನಮ್ಮ ಡೇಲಿಯ ಇದೆಲ್ಲ, ಮೊನ್ನೆ ಜೇನಿಯನ ಇಂಥದ್ದು ಒಂದು ಗಿಡ ಅಲ್ಲಿ ನೆಟ್ಟಿದ್ದಲ್ಲ, ಅದರಲ್ಲಿ ಹೂವಾಗಿದೆ, ತೋರಿಸ್ತೇನೆ ಆಯಿತಾ ಗೈಸ್. ನೋಡ್ಬೋದು ಡೇಲಿಯ ಚಂದ ಅಲ್ಲ ಕಲರ್, ಇದರಲ್ಲಿ ಆಗಿದೆ ಕಲರ್ ಮೇಲೆ. ಹಾಂ, ಸೇಮ್ ಕಲರ್. ಆದರೆ ನಮ್ಮ ಒಂದು ಫೋಟೋದಲ್ಲಿ ಇದ್ದಾಗೆ ಇಲ್ಲ, ನಮ್ಮ ಆ ಪ್ಯಾಕೆಟಲ್ಲಿ ಇತ್ತಲ್ಲ ಬೀಜದ್ದು, ಅದರಾಗೆ ಇಲ್ಲ. ಅದೇ ಆಗಿದೆ, ಅದು ದೊಡ್ಡ ವಿಷಯ. ಹಾಗೆ ಗೈಸ್, ಇನ್ನು ನಾನು ರೆಡಿಯಾಗಿ ಸಿಗ್ತೇನೆ ಆಯಿತಾ. ಇನ್ನೆಲ್ಲ ಒಳಗಿನ ಕೆಲಸ ಉಂಟು, ಅದಾಗಿ ಆಮೇಲೆ ಸಿಗ್ತೇನೆ. ತುಂಬ ಗಡಿಬಿಡಿ ಆಗ್ತದೆ, ಯಾಕಂದರೆ ಮನೆ ಒಳಗದೆಲ್ಲ ಮಾಡಬೇಕು, ಆಮೇಲೆ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಗೈಸ್ 10:30 ಆಯಿತು, ನಾನು ರೆಡಿ ಆದೆ. ಈಗ ಗಂಟೆ ಹಾಗೆ ಹೋಗೋದು. ತಲೆ ಮೇಲೆ ಸೂಡಿ ಹಾಕಿಬೇಕು, ಈಗ ಸೆಕೆ ಅಲ್ಲ ಇರಲಿ. ಹಾಗೆ ಹೋಗುವ. ಅಮ್ಮ ಒಳಗಡೆ ಹೋಗಿದ್ದಾರೆ, ಒಂದು ರಿಕ್ಷಾಕ್ಕೊಂದು ಫೋನ್ ಮಾಡ್ತೇನೆ. ಇನ್ನೂ 2 ಡೇಸ್ ಇದೆಯಲ್ಲ ಅವಾಗ ಆಯಿತಾ, ಬೇರೆ ಎಂತ ಕಂಟೆಂಟ್ ಇರಲಿಲ್ಲ ಅಷ್ಟೇ. ನಾಯಿಗಳಿಗೆ ಅನ್ನ ಎಲ್ಲ ಹಾಕಿದೆ, ಇನ್ನು ಬರುವಾಗ ನಾವು ಮಧ್ಯಾಹ್ನ ಆಗ್ತದೆ, ಹೋಗಿ ಬರುವ. ಇವತ್ತು ನಮ್ಮ ಡಾಕ್ಟ್ರ್ ಇದ್ದಾರೆ. ಈಗ 2 ಡೇಸ್ ಆಯಿತಲ್ಲ, ಬೇರೆ ಡಾಕ್ಟ್ರ್ ಅಲ್ಲ, ಇವತ್ತು ನಮ್ಮ ಡಾಕ್ಟ್ರ್ ಇದ್ದಾರೆ. ಅಂದರೆ ಅಮ್ಮನನ್ನು ಟ್ರೀಟ್ ಮಾಡ್ತಿದ್ದಲ್ಲ ಅವರು. ಹೋಗೋಣ, ರಿಕ್ಷಾಕ್ಕೊಂದು ಕಾಲ್ ಮಾಡ್ತೇನೆ. ಆಸ್ಪತ್ರೆಗೆ ಬಂದಿದ್ದೇವೆ. ಈಗ BP ಎಲ್ಲ ಚೆಕ್ ಮಾಡಿ ಹೋಗಿದ್ದು, ನಾರ್ಮಲ್ ಉಂಟು. ಈಗ ಇದು ಕೊಡ್ತಾರೆ ಇಂಜೆಕ್ಷನ್. ನನಗೆ ಅಲ್ಲಿ ಮಾವಿನಕಾಯಿ ಉಂಟು, ಒಂದು 4 ತಗೊಳ್ಳುವ. ನನಗೆ ಅಮ್ಮನೇ ಕೊಡೋದಿಲ್ಲ. ಹೋಗೋಣ, ರಿಕ್ಷಾ ಕೂಡ ತರುವ. ನಾವು ಮನೆಗೆ ಬಂದರೆ ಈಗ ಬಂದದಷ್ಟೇ ಮನೆಗೆ. ಒಂದು ಮೊಟ್ಟೆ ಬೇಯಿಸಿ ಕೊಡಬೇಕು, ಅದೆಲ್ಲ ತಿನ್ನಲಿ, ಹೆಲ್ದಿ ಅಲ್ಲ. ಮತ್ತು ನಾನು ಬರುವಾಗ ಮಾವಿನಕಾಯಿ ತೊಗೊಂಡು ಬಂದೆ ಗೈಸ್. ಇಲ್ಲಿ ಇಟ್ಟಿದ್ದೆ ಮಾವಿನಕಾಯಿ,
100 ರುಪೀಸ್ಗೆ ಇಷ್ಟು ಸಿಕ್ಕಿತು. ಒಳ್ಳೆದುಂಟಲ್ಲ ಇದು, ಪುಂಚಿಗೆಲ್ಲ ತುಂಬ ಒಳ್ಳೆಯದಾಗ್ಬೋದು, ಅದಕ್ಕೆ ತೊಗೊಂಡು ಬಂದೆ. ನನಗೆ ಅಂದರೆ ಅವರಿಗಾದರೂ ಈಗ ಮೀನಿನ ಪದಾರ್ಥ ಮಾಡ್ಬೋದು, ನನಗೆ ಏನಾದರೂ ಬೇಕಲ್ಲ ಅಂತೇಳಿ ಅವರಿಗೆ ಕೊಡೋದಿಲ್ಲ, ನನಗೆ ಮಾತ್ರ ಪುಂಚಿ ಮಾಡಿ ಊಟ ಮಾಡುವ. ಮತ್ತು ಬೆಂಡೆಕಾಯಿ ಪದಾರ್ಥ ಮತ್ತೆ ಮಾಡ್ಬೋದು, ಬೆಂಡೆಕಾಯಿ ಕೂಡ ಸಿಕ್ಕಿದೆ ಅಲ್ಲ ಹಾಗೆ. ಇನ್ನು ನಮಗೆ ಸಾಯಂಕಾಲ ಹೋಗ್ಲಿಕ್ಕೆ ಉಂಟು, ಆಮೇಲೆ ಸಿಗ್ತೇನೆ. ಆಯಿತು ಈಗ ಇದು ಮೀನು ಪದಾರ್ಥ, ಬೂತಾಯಿ, ಹಾಗೆ ಒಂದು ಅಮ್ಮನಿಗೆ ಎಗ್ ಈಗ ಬೇಯಿಸಿ ಅಷ್ಟೇ ಕೊಡುವ ನಮಗೆ. ತೆತ್ತಿ ತಿನ್ನಿ ಟೈಮ್ ಉಂಟು ಅನಸಿಗೆ ನಾನಲ್ಲ. ಇನ್ನು ಫ್ರೂಟ್ಸಿಗೆ ಹಾಕುವುದು ಹಣ ಇತ್ತಲ್ಲ, ನಾನು ಪೇರಳೆಗೆ ಎಲ್ಲ ಕೊಡ್ತಾ ಇದ್ದೇನೆ ಇವರಿಗೆ ಅಂತ, ಅದನ್ನು ಇನ್ನೂ ಮೊಟ್ಟೆ ತಂದರೆ ಆಯಿತು. ಹಾಗೆ ಮೊಟ್ಟೆ ಮೀನು ಅದು ಹೇಳಿದಾರಲ್ಲ ಅದನ್ನು ಕೊಡುವ. ಇದು ಚಾಕ್ಲೇಟ್ ಗೈಸ್, ಮಿಕ್ಸ್. ನನಗೆ ಉಪ್ಪುಂಚು ಮಾಡಲಿಕ್ಕೆ ಉಂಟು, ಅದು ಆಮೇಲೆ ಮಾಡುವ, ನಿಮಗೆ ತೋರಿಸ್ತೇನೆ ನಾನು ಉಪ್ಪುಂಚು ಮಾಡಿದೆ ಆಯಿತಾ. ಏಕ್ ನಂಬರ್ ಉಪ್ಪುಂಚು ಮಾಡ್ತೇನೆ ನಾನು, ತೋರಿಸ್ತೇನೆ ಇವತ್ತು. ಸೂಪರ್ ಆಗ್ತದೆ. ಎಡಿಟಿಂಗ್ ಕೂಡ ಈಗ ಮಾಡಬೇಕು, ಈ ಗಡಿಬಿಡಿಯಲ್ಲಿ ನಾನು ಎಡಿಟಿಂಗ್ ಎಲ್ಲ ಮಾಡೋದೇನೆ ಬಿಟ್ಟುಬಿಟ್ಟಿದ್ದೀನಿ, ಈಗ ಮಾಡಬೇಕು. ಅವಿಂಚಿನ ಚಾನ ಚಹಾದೊಟ್ಟಿಗೆ ಮೊಟ್ಟೆ ತಿನ್ನುವವರು ಇವರೇ ಮಾರೆ. ಇವಾಗ ಉಪ್ಪು ಮುಂಚೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾವು. 2 ಮೆಣಸು ಬೇಕು, ಎರಡು ಮೆಣಸು ಮತ್ತು ಉಪ್ಪು, ಅದನ್ನೀಗ ರೆಡಿ ಮಾಡ್ತೇನೆ. ಈ 2 ಮೆಣಸು ತೊಗೊಂಡೆ. ಇವಾಗ ಏನು ಮಾಡಬೇಕು ಗೊತ್ತಾ, ನಿಮ್ಮ ಮನೆಯಲ್ಲಿ ಅದು ಉಂಟಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇದ್ದಿಲ್ಲಲ್ಲ ಸಿಗಡಿ, ಅದೆಂತ ಅದು ಇದ್ದರೆ ದಿಕ್ಕೆಲ್ಲ ಅಂತ ಹೇಳ್ತೇವಲ್ಲ, ಅದು ಇದ್ದರೆ ಅದರಲ್ಲಿ ಇದು ಹುರ್ಕೊಳ್ಳಿ. ಇದನ್ನು ಈಗ ನಾನು ಗ್ಯಾಸಲ್ಲಿ ಉರಿತಾ ಇದ್ದೇನೆ, ಇಲ್ಲಾಂದರೆ ನೀವು ಇದ್ದಿಲಲ್ಲಿ ಮಾಡ್ಬೋದು. ತೋರಿಸ್ತೇನೆ, ಎಲ್ಲರಿಗೂ ಗೊತ್ತಿದೆ, ಆದರೆ ನಾನು ಮಾಡೋದನ್ನು ಹೇಳೋದು. ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಇವಾಗ ಹೀಗೆ ಮಾಡಬೇಕು, ಇದರಲ್ಲಿ ಮಾಡ್ಕೊಳ್ಬೇಕು ಹೀಗೆ. ನಿಜವಾಗಿ ಎಂಥ ಟೇಸ್ಟ್ ಆಗ್ತದೆ ಗೊತ್ತುಂಟ, ಒಮ್ಮೆ ಟ್ರೈ ಮಾಡಿ ಆಯಿತಾ. ಖಾಲಿ ಮೆಣಸು ಮಾಡೋದಕ್ಕಿಂತ ಮೊದಲಿನ ಅಜ್ಜಿನವರೆಲ್ಲ ಹೀಗೆ ಮಾಡ್ತಾಯಿದ್ದು, ಅದರ ದಿಕ್ಕಲಲ್ಲಿ ಮಾಡ್ತಾಯಿದ್ದದು, ಹೀಗೆ ಮಾಡ್ತಾಯಿದ್ದದು. ಇನ್ನೊಂದು ಕೂಡ ಮೆಣಸನ್ನು ನಾನು ಹಾಗೆ ಮಾಡ್ಕೊಳ್ತೇನೆ. ರೆಡಿ ಗೈಸ್, ಇವಾಗ ಮಾವಿನಕಾಯಿ ನಾನು ಕಟ್ ಮಾಡ್ಕೊಳ್ತೇನೆ ಗೈಸ್. ರೆಡಿ, ಇವಾಗ ನಾವು ಇದನ್ನು ಮೆಣಸು ಹಾಕ್ಕೊಳುವ. ಇವಾಗ ಉಪ್ಪು ನೋಡ್ಕೊಂಡಾಗಿ, ಜಾಸ್ತಿ ಕೂಡ ಹಾಕ್ಬಾರ್ದು, ಕಡಿಮೆ ಕೂಡ ಹಾಕ್ಬಾರ್ದು. ಇದು ನಾನು ನೈಟ್ಗೂ ಕೂಡ ಸೇರಿಸಿ ಮಾಡ್ತಾಯಿದ್ದೇನೆ ಆಯಿತಾ. ಈಗ ಒಂದು ಕುಲ್ಕಿ ಅಂತ ಒಂದು ಶರ್ಬತ್ ಬರುತ್ತೆ, ಗೊತ್ತಿರ್ಬೋದು, ಅದೇ ಟೇಸ್ಟ್ ಬರ್ತದೆ, ಆಲ್ಮೋಸ್ಟ್ ಗೊತ್ತಿರ್ತದೆ, ಆದರೆ ಯಾರು ಮಾಡಲ್ಲ ಈಗ ಸಿಟಿಯಲ್ಲೆಲ್ಲ. ಅದನ್ನೀಗ ನಾವು ಏನು ಮಾಡಬೇಕು ಗೊತ್ತಾ, ಸ್ಮ್ಯಾಶ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಳ್ತೇವೆ ಗೈಸ್. ನೋಡಿ ಉಪ್ಪು ಮುಂಚಿ ರೆಡಿ. ಎಂತೆಲ್ಲ ಸ್ವಲ್ಪ ನೀರು ಹಾಕಿ ಉಂಟಲ್ಲ, ಆ ಸ್ಪೂನಲ್ಲಿ ಇಲ್ಲ ನಿಮ್ಮ ಕೈಯಲ್ಲಿ, ನಿಮಗೆ ಅಂತ ಹೇಳಿದರೆ ಕೈಯಲ್ಲೇ ಮಾಡಿ. ಬೇರೆಯವರಿಗೆ ಕೊಡಲಿಕ್ಕಿದ್ರೆ ಸ್ಪೂನಲ್ಲಿ ಮಾಡಿ, ಅವರಿಗೆ ಒಳ್ಳೆಯದಾಗೋದಿಲ್ಲ ಹೀಗೆ ಮಾಡಿಕೊಟ್ರೆ. ಹಾಗೆ ಯಾವಾಗಾದರೂ ಎಂಥ ಪದಾರ್ಥ ಇಲ್ಲ ಮನೆಯಲ್ಲಿ, ಹೀಗೆ ಮಾಡ್ಕೊಂಡು ತಿನ್ಬೋದು. ಈಗ ಮ್ಯಾಂಗೋ ಸೀಸನ್ ಅಲ್ಲ, ಸಿಗ್ತದೆ. ನೆಕ್ಸ್ಟ್ ಟೈಮ್ 5:30 ನಾನು ಮತ್ತು ನನ್ನ ಅಮ್ಮ ರೆಡಿ ಆಗಿ ಹೋಗಲಿಕ್ಕೆ. ಡಾಕ್ಟ್ರು 6 ಗಂಟೆವರೆಗೆ ಇದ್ದಾರೆ, ಅದಕ್ಕಿಂತ ಮುಂಚೆ ನಾವು ಹೋಗಿ ಬರಬೇಕು ಈಗ ಇಂಜೆಕ್ಷನ್ ಕೊಟ್ಟು. ಮತ್ತು ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅಂದರೆ ಇವತ್ತೊಂದು ಬಿಟ್ಟು ನಾಳೆ ನೋಡುವ, ನಾಳೆ ಒಂದು ಬೆಳಗ್ಗೆ ಕೊಟ್ಟರೆ ಸಾಕಾ ಏನು ಅಂತ ಹೇಳ್ತೇನೆ ಅಂತ ಹೇಳಿದ್ದಾರೆ. ಅದೀಗ ಕೇಳಬೇಕು, ಹೋಗಿ ಬರುವ. ನಾಯಿ ಎಲ್ಲ ವಾಕಿಂಗ್ ಕೊಂಡೋಗಿ ಬಂದದಾಯ್ತಾ, ನಾನು ಬ್ಲಾಗ್ ಮಾಡಲಿಲ್ಲ. ಆಯಿತು ಗ್ಲೂಕೋಸ್ ಈಗ ಬಾಕಿಯವರೆಲ್ಲ ಅಲ್ಲಿ ಅವ ಬುಳ್ಳ ತಿಂತ ಇದ್ದಾನೆ ಅಲ್ಲಿ. ವಯಸ್ಸು ನೋಡಿ, ವಯಸ್ಸು ನಮ್ಮ ಬುಳ್ಳ. ಪಾಪ, ಈಗ ಮಣ್ಣು ಮಾಡುವ ಅಂತೇಳಿ ಎಷ್ಟು ಮುದ್ದಲ್ಲಿ ಸಾಕಿದೆ ಗೊತ್ತು. ಎಂತ ಗೊತ್ತಾ, ನಾನು ಇಲ್ಲಿದ್ದೆ ಅಲ್ಲ ಆವಾಗ ಹೊರಗಿಂದ ಕೊಬ್ಬೆ ಹೇಳ್ತಾ ಉಂಟು ಬುಲ್ಲಂಡು. ನಾನು ಓಡಿ ಹೋಗಿ ನೋಡ್ತೇನೆ ಮಾರೆ, ಅದು ಆ ಪೇರ್ಮಾರಿ ಉಂಟಲ್ಲ ಬುಲ್ಲ ನಾನು ಹಿಡ್ದು ಆಗಿದೆ ಆಯ್ತಾ. ಪಾಪ ಮಾರೆ, ಅಲ್ಲೇ ಕೊನೆಯ ಹೆಸರು ಇಲ್ಲ. ಮತ್ತು ಇಲ್ಲೆಲ್ಲ ಬಂದರು, ಎಲ್ಲ ಬಂದು
ಅದು ಹೋಗ್ತದ ಮತ್ತೆ ಎಲ್ಲಿ ಅಲ್ಲಿ ಉಂಟಾ ಅಂತ ಕರ್ಮ. ಅದನ್ನು ನಾನು ಮಣ್ಣು ಮಾಡಿದೆ ವಿಕ್ಕ ನೋಡಿದ್ರಲ್ಲ, ಇಷ್ಟು ಸಣ್ಣ ಮಗುವಿನಿಂದ ಸಾಕ್ತಾ ಇದ್ದೆ ಆಯ್ತಾ, ನೀವು ನೋಡ್ತಾ ಇರ್ಬೋದು. ಆ ಒಂದು ಅಲ್ಲಿಂದ ತಂದು ಬೆಳೆದು ಒಳ್ಳೆದಾಗಿದ್ದ ಮಾಡಿ ಬೇಜಾರಾಗ್ತದೆ ಮಾಡಿ ಸಾಕಿ ಹೋಗಲ್ಲ. ಅಮ್ಮನಿಗೆ ಕೂಡ ಅವನು ತುಂಬ ಫೇವ್ರೇಟ್. ಈ ತೂ ಇಜರತ ಎಂಕಪ್ಪಗೆ ಎಂಚಾವಡು ತೂನಾಗ ಕಣ್ಣು ನನ್ನ ಮತ್ತೆ ಕುಚ್ಚಿ ಒಂದು ಹಾಕೊಂಡು ಮುಚ್ಚಿ ಮುಚ್ಚಿ ಅವೆಲ್ಲ ಜೋಕ್ಲೆ ಸಮೇತ ನಿಮ್ಮಳು ಅವು ಗೋಡೆ ಬರ್ತು ಜತ ಆ ಕಂಡು ಬಂದು ಲಿಂಟಲ್ ಓಪನ್ ಇದ್ದಾರಮ್ಮ ಒಕ್ಕಂತಿದ್ದೆವು ಅವರು ಕಲಿತಾರೆ ಎತ್ತಾರೆ ಉಂಟ ಇದೆ ನನಗೆ. ನಾವು ಊಟ ಕೂಡ ಮಾಡಲಿಲ್ಲ, ಹಾಗೆ ಇವತ್ತು ಕಮೆಂಟ್ ಎಲ್ಲ ಓದುದಿಲ್ಲ. ಇವತ್ತು ಸಾಕು, ನಾವು ವೀಡಿಯೋ ಮಾಡ್ಬೋದಿತ್ತಲ್ಲಿ, ನನಗೆ ಮಾಡಲಿಕ್ಕೆ ಮನಸ್ಸಾಗಿಲ್ಲ ಆಯಿತಾ. ಬದುಕಲಿ ಅಂತ ನನ್ನ ಮನಸ್ಸಲ್ಲಿತ್ತು, ಆದರೆ ತೆಗೆಯುವಾಗ ಅದು ಸತ್ತೋಗಿತ್ತು ಬೆಕ್ಕು. ಅಲ್ಲೇ ಉಂಟು, ಅದು ಹೋಗಲಿಲ್ಲ, ಇಲ್ಲಿ ಅಲ್ಲೇ ಇರಬೇಕು ಸೈಡಲ್ಲಿ. ಹಾಗೆ ಮತ್ತೆ ಪೆಟ್ರೋಲ್ ಎಲ್ಲ ತಂದಿಟ್ಟಿದ್ದೇನೆ, ಆಗ ಸಣ್ಣ ಮಾವ ತಂದು ಕೊಟ್ಟರು ಪೆಟ್ರೋಲ್, ಅಂದರೆ ಬಂದರೆ ಏನಾದರೂ ಅಂತೇಳಿ ವಾಪಸ್. ಇಷ್ಟು ಬೆಕ್ಕಲ್ಲಿ ಉಂಟಲ್ಲ ತುಂಬ ಪ್ರೀತಿ ಇದ್ದದ್ದು ಅವನ ಮೇಲೆ, ಮತ್ತು ನನಗೆ ಇವನ ಮೇಲೆ ತುಂಬ ಒಂದು ಪ್ರೀತಿ ಅಂತ ಇದ್ದದ್ದು ಬುಳ್ಳ ಮತ್ತು ಗುಂಡನ ಮೇಲೆ. ಬುಳ್ಳ ನನ್ನ ಜೊತೆಗೆ ಮಲಗ್ತಿದ್ದದ್ದು ಗೈಸ್ ಯಾವಾಗಲೂ. ಬಂದವರು ಹೋಗಲೇಬೇಕು ಇಲ್ಲಿಂದ, ಆದರೂ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾ ಇರ್ತದಲ್ಲ, ಅದಕ್ಕೆ ಬೇಜಾರಾಗುತ್ತೆ ನನಗೆ. ಪ್ರಾಣಿಗಳ ಮೇಲೆ ತುಂಬ ಆಯ್ತು.